ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಿರುವಂತ ಮಾನಸಿಕ ಸಾಮರ್ಥ್ಯ ಅಂದ್ರೆ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣಂತ. ಈಗಾಗಲೇ ಕನ್ನಡ, ಇಂಗ್ಲಿಷ್, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನು ಕೂಡ ನಾವು ಡಿಸ್ಕಷನ್ ಮಾಡಿದೀವಿ. ಅದರ ಲಿಂಕ್ಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಕೂಡ ಇರ್ತಾವ, ನೀವು ನೋಡ್ಬೋದು. ಆಮೇಲೆ ಸರಿ, ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳು ಯಾವ ರೀತಿಯಾಗಿರ್ತಾವ ಮತ್ತು ಅವನು ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅನ್ನುವಂಥದ್ದನ್ನ ನಾವೀಗ ನೋಡ್ತಾ ಹೋಗೋಣಂತ. ಮೊದಲನೇ ಪ್ರಶ್ನೆ ನೋಡ್ರಿ, ರಾಮನ ಸೋದರ ಸುಮಂತ, ಸುಮಂತನ ಸೋದರಿ ರಾಗಿಣಿ, ರಾಗಿಣಿಯ ತಾಯಿ ಸುಹಾಸಿನಿ, ಸುಹಾಸಿನಿಯ ಪತಿ ಬಲರಾಮ, ಬಲರಾಮನ ತಮ್ಮ ಅವಿನಾಶ, ಅವಿನಾಶನ ತಂದೆ ಬಾಲರಾಜು. ಹಾಗಾದರೆ ಸುಮಂತನ ತಂದೆ ಯಾರು ಅಂತ ಅವರು ಏನ್ ಮಾಡಿದಾರೆ, ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಸರಿ ನೋಡ್ರಿ, ಇಲ್ಲಿ ಒಟ್ಟು 3 ತಲೆಮಾರುಗಳು ಬಂದಿದಾವ. ಕರೆಕ್ಟಾ? ನೋಡ್ರಿ ಅತ್ಯಂತ ಕೆಳಗಿನ ತಲೆಮಾರನ್ನ ನಾವು ತ್ರಿಭುಜದೊಳಗೆ ಗುರುತಿಸ್ಕೊಳ್ಳೋಣ, ಅದರ ಮೇಲಿನ ತಲೆಮಾರನ್ನ ಚೌಕದೊಳಗೆ ಗುರುತಿಸ್ಕೊಳ್ಳೋಣ, ಅದಕ್ಕಿಂತಲೂ ಮೇಲಿನ ತಲೆಮಾರನ್ನ ನಾವು ವೃತ್ತದೊಳಗಡೆ ಗುರುತಿಸ್ತಾ ಹೋಗೋಣ. ಸರಿ, ರಾಮನ ಸೋದರ ಸುಮಂತ ಅಂದ್ರೆ ಈಗ ರಾಮ, ಸುಮಂತ ಮತ್ತು ರಾಗಿಣಿ ಇವರು ಒಂದೇ ತಲೆಮಾರಿನವರು, ಇವರು ಸಹೋದರ ಸಹೋದರಿಯರು. ನೋಡ್ರಿ, ರಾಮ ರಾಮ ಕರೆಕ್ಟಾ? ನೆಕ್ಸ್ಟ್ ರಾಮನ ಸೋದರ, ಹೌದಾ, ಸೋದರ ಬ್ರದರ್ ಯಾರಪ್ಪ? ಸುಮಂತ. ಇದು ಒಂದೇ ತಲೆಮಾರಲ್ಲ ಇವ್ರದು. ಸುಮಂತ. ಸುಮಂತನ ಸೋದರಿ ರಾಗಿಣಿ, ಇಲ್ಲೂ ಕೂಡ ಒಂದೇ ತಲೆಮಾರಿದೆ. ಕರೆಕ್ಟಾ? ನೋಡು, ಒಂದೇ ತಲೆಮಾರಿದೆ. ಯಾರು ಇವರು? ರಾಗಿಣಿ. ರೈಟಾ? ಎಸ್. ಇನ್ನ ಮುಂದ್ ನೋಡ್ರಿ, ಮುಂದಿನ ಲೈನ್ ಏನಿದೆ, ಸಾಲೇನಿದೆ, ರಾಗಿಣಿಯ ತಾಯಿ ಸುಹಾಸಿನಿ. ಇದು ನೆಕ್ಸ್ಟ್ ಮೇಲಿನ ತಲೆಮಾರಿಗೆ ಹೋಯ್ತು. ರಾಗಿಣಿಯ ತಾಯಿ ಇಲ್ಲಿಂದ ಹೋಗಿಲ್ಲ. ಎಸ್, ಇಲ್ಲಿಂದ ನೆಕ್ಸ್ಟ್ ನೋಡ್ರಿ, ರಾಗಿಣಿಯ ತಾಯಿ. ಇದನ್ನ ಚೌಕದೊಳಗೆ ಗುರುತಿಸ್ಕೊಳ್ಳಲ್ಲ ಈ ತಲೆಮಾರನ್ನ. ಎಸ್, ನೋಡ್ರಿ, ರಾಗಿಣಿಯ ತಾಯಿ ಸುಹಾಸಿನಿ. ರೈಟಾ? ಎಸ್. ಸುಹಾಸಿನಿಯ ಪತಿ ಬಲರಾಮ. ನೋಡ್ರಿ, ಇದೇ ತಲೆಮಾರದೊಳಗೆ ಬರುತ್ತಾ, ಸುಹಾಸಿನಿ ತಲೆಮಾರದೊಳಗ. ಇವಳ ಪತಿ ಯಾರಪ್ಪ? ಬಲರಾಮ. ಹೌದಾ? ಅಂದ್ರೆ ಬಲರಾಮ ಮತ್ತು ಸುಹಾಸಿನಿ ಇಬ್ರು ಏನಿವರು? ರಾಮ, ಸುಮಂತ ಮತ್ತು ರಾಗಿಣಿಯ ತಂದೆ ತಾಯಿಗಳು. ಕ್ಲಿಯರ್ ಆಯ್ತಾ? ರಾಮ, ಸುಮಂತ, ರಾಗಿಣಿ ಇವರು ಸಹೋದರ ಸಹೋದರಿಯರು, ಸಿಸ್ಟರ್ ಅಂಡ್ ಬ್ರದರ್ಸ್. ಹೌದಾ? ಆನಂತರ ರಾಗಿಣಿಯ ತಾಯಿ ಸುಹಾಸಿನಿ ಅಂದ್ರೆ ಅವರು ಸುಮಂತ ಮತ್ತು ರಾಮನಿಗೂ ಕೂಡ ತಾಯಿನೇ. ಸುಹಾಸಿನಿಯ ಪತಿ ಬಲರಾಮ ಅಂದ್ರೆ ಬಲರಾಮ್ ಮತ್ತು ಸುಹಾಸಿನಿ ಈ 3 ಜನ ಮಕ್ಕಳ ತಂದೆ ತಾಯಿಗಳು. ಇಲ್ಲಿಗೆ ನಮಗ ಉತ್ತರ ಸಿಕ್ತು. ಹೌದಾ? ಏನಂದ್ರೆ ಅವ್ರೇನ್ ಕೇಳಿದಾರ, ಸುಮಂತನ ತಂದೆ ಯಾರು ಅಂತ ಕೇಳಿದಾರ. ಸುಮಂತನ ತಂದೆ ಬಲರಾಮ ಅನ್ನುವಂಥದ್ದು ಸರಿಯಾದ ಉತ್ತರ. ಓಕೆ, ಮುಂದಿನ ಸಾಲ ಹಂಗ ನೋಡ್ಕೊಂಡ್ ಬಿಡೋಣ. ಏನಪ್ಪಾ ಲೈನ್? ಬಲರಾಮನ ತಮ್ಮ ಅವಿನಾಶ. ಹೌದಾ? ಅದು ಇಲ್ಲಿ ಇದೇ ತಲೆಮಾರದೊಳಗೆ ಬರ್ತದ. ಅವಿನಾಶನ ತಂದೆ ಬಾಲರಾಜು. ಎಸ್, ಇಲ್ಲಿ ಮೇಲಿನ ತಲೆಮಾರಕ್ಕೆ ಹೋಗ್ತದ. ಬಾಲರಾಜು. ಹೌದಾ? ಹಾಗಾದ್ರೆ ಬಾಲರಾಜು ಏನಾಗ್ತಾನ? ಸುಮಂತನಿಗೆ ಅಜ್ಜ. ಕರೆಕ್ಟಾ? ಎಸ್. ಹೀಗಾಗಿ ಸರಿಯಾದ ಉತ್ತರ ಬಲರಾಮ. ಈ ರೀತಿಯಾಗಿ ನೀವು ಬರ್ಕೊಂಡ ಪ್ರಾಕ್ಟೀಸ್ ಅನ್ನ ಮಾಡ್ರಿ. ಸರಿ, ಮುಂದಿನ ಒಂದು ಪ್ರಶ್ನೆಯನ್ನ ನೋಡ್ರಿ. ಪ್ರಣೀತಳು ಶ್ರೀಲಕ್ಷ್ಮಿಗಿಂತ ಕುಳ್ಳಿ, ಐಸಿರಿಯು ಶ್ರೀಲಕ್ಷ್ಮಿಗಿಂತ ಎತ್ತರವಾಗಿದ್ದಾಳೆ. ವಿಜೇತನು ಶ್ರೀಲಕ್ಷ್ಮಿಗಿಂತ ಎತ್ತರವಾಗಿದ್ದರೂ ಐಸಿರಿಗಿಂತ ಕುಳ್ಳನಾಗಿದ್ದಾನೆ. ಇವರಲ್ಲಿ ಅತಿ ಚಿಕ್ಕ ವ್ಯಕ್ತಿ ಎಂದರೆ ಯಾರು ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಎತ್ತರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬರ್ತವೆ. ಇದಕ್ಕೆ ನಾವು ಏನ್ ಮಾಡ್ಬೇಕು? ಮೇಲೆ ಕೆಳಗೆ ಎತ್ತರದ ಲೈನ್ಗಳನ್ನ ಅವರು ಕೊಟ್ಟಿರುವ ಪ್ರಕಾರ ನಾವು ಸಾಲುಗಳನ್ನ ಎಳೆದುಕೊಂಡು ನೋಡಿದಾಗ ನಮಗೆ ಯಾರ ಎತ್ತರ, ಯಾರ ಗಿಡ್ಡ ಅನ್ನುವಂಥದ್ದು ನಮಗ ಗೊತ್ತಾಗ್ತದ. ಸರಿ ನೋಡ್ರಿ, ಹಾಗಾದ್ರೆ ಈಗ ಮೊದಲನೇದಾಗಿ ಪ್ರಣೀತಳು ಶ್ರೀಲಕ್ಷ್ಮಿಗಿಂತ ಕುಳ್ಳಿ ಅಂತ ಕೊಟ್ಟಿದ್ದಾರೆ. ಒಂದನ್ನ ನಾವೇನ್ ಮಾಡ್ಕೊಳ್ಬೇಕು? ಐಡೆಂಟಿಕಲ್ ಆಗಿ ಒಂದನ್ನ ಗುರುತಿಸ್ಕೋಬೇಕು. ಈಗ ನಾವು ಶ್ರೀಲಕ್ಷ್ಮಿದ ಏನ್ ಮಾಡ್ಕೊಳ್ಳೋಣ? ಗುರುತಿಸ್ಕೊಳ್ಳೋಣ ಹೈಟ್. ಸರಿನಾ?
ಇವಳು ಶ್ರೀಲಕ್ಷ್ಮಿ ಅಂತ ಅನ್ಕೊಳ್ರಿ. ಶ್ರೀಲಕ್ಷ್ಮಿ ಕರೆಕ್ಟಾ? ಪ್ರಣೀತಳು ಶ್ರೀಲಕ್ಷ್ಮಿಗಿಂತ ಕುಳ್ಳಿ, ಅಕ್ಕಕ್ಕಿಂತ ಗಿಡ್ಡ ಇರ್ಬೇಕಲ್ಲ, ಅದಕ್ಕೆ ಬಾಜುಕ್ ಇಲ್ಲಿ ಏನ್ ಮಾಡ್ಕೊಳ್ಳೋಣ, ಇದನ್ನ ಪ್ರಣೀತಳದು ಗುರುತಿಸ್ಕೊಳ್ಳೋಣ. ಗಿಡ್ಡ, ಅವಳಿಗಿಂತಲೂ ಗಿಡ್ಡ. ನೋಡ್ರಿ, ಇದನ್ನ ಪ್ರಣೀತಳ ಆಯ್ತ. ಇನ್ ನೆಕ್ಸ್ಟ್, ಐಸಿರಿಯು ಶ್ರೀಲಕ್ಷ್ಮಿಗಿಂತ ಎತ್ತರವಾಗಿದ್ದಾಳೆ. ಇನ್ನೊಬ್ಳಿದಾಳೆ, ಅವಳು ಐಸಿರಿ ಶ್ರೀಲಕ್ಷ್ಮಿಗಿಂತ ಎತ್ತರವಾಗಿದ್ದಾಳೆ. ಸರಿನಾ? ಯಾರಿದು? ಇವಳು ಐಸಿರಿ. ಸರಿನಾ? ವಿಜೇತನು ಶ್ರೀಲಕ್ಷ್ಮಿಗಿಂತ ಎತ್ತರ, ಆದರೆ ಐಸಿರಿಗಿಂತ ಕುಳ್ಳ. ನೋಡ್ರಿ, ಇಲ್ಲಿ ನಡಕ್ ಹಾಕೊಳ್ಳೋಣ, ನಡಕ್ ಬರ್ತದ. ಎಸ್, ಶ್ರೀಲಕ್ಷ್ಮಿಗಿಂತ ಹೈಟ್ ಇರಬೇಕು, ಆದ್ರೆ ಐಸಿರಿಗಿಂತ ಗಿಡ್ಡ ಇರಬೇಕು. ಹೌದಾ? ಹಾಗಾದ್ರೆ ಇದ್ರೊಳಗೆ ಈಗ ಅತ್ಯಂತ ಎತ್ತರದ ವ್ಯಕ್ತಿ ಯಾರು ನಾವು ನೋಡಿದಂಗ? ನೋಡ್ರಿ, ಪ್ರಣೀತಳಾದ್ರ ಇದು ಯಾರು? ಶ್ರೀಲಕ್ಷ್ಮಿ ಆಯ್ತು. ಇದು ಯಾರು? ವಿಜೇತ ಆಯ್ತು. ಇಲ್ಲ, ಇದು ವಿಜೇತ ಇನ್ನೊಂಚೂರು ಹೈಟ್ ಬರುತ್ತೆ. ಆ ನಂತರ ಐಸಿರಿ. ಹೀಗಾಗಿ ಯಾವುದು ಅತ್ಯಂತ ಇವರಲ್ಲಿ ಅತಿ ಕುಳ್ಳ ಅಂದ್ರೆ ಅದು ಪ್ರಣೀತ ಅನ್ನುವಂಥದ್ದು ಉತ್ತರ ಸರಿ ಆಗ್ತದೆ. ಎಸ್, ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಈ ಕೆಳಗಿನವುಗಳಲ್ಲಿ ಬಿಡಿ ಮತ್ತು 10ರ ಸ್ಥಾನದ ಅಂಕಿಗಳನ್ನ ಅದಲು ಬದಲು ಮಾಡಿದಾಗ ದೊರೆಯುವಂತಹ ಅತಿ ಚಿಕ್ಕ ಸಂಖ್ಯೆ ಯಾವುದು? ನಿಮಗೆ ಗೊತ್ತಿದೆ, ಬಿಡಿ 10, 100ರ ಸ್ಥಾನಗಳು. ನಾವು ಗಣಿತದ ಪ್ರಶ್ನೆಗಳನ್ನ ನೋಡುವಾಗ ಸಹಿತ ಈ ಬಿಡಿ 10, 100, 1000ದ ಸ್ಥಾನಗಳ ಮೇಲೆ ಪ್ರಶ್ನೆಗಳಿದ್ವು. ಸರ್ ನೋಡ್ರಿ, ಈಗ ಏನ್ ಮಾಡ್ಬೇಕು, ಇಲ್ಲಿ 3 ಇದಾವೆ. ಬಿಡಿ 10, 100. ಹೌದಾ? 3 ಸ್ಥಾನಗಳಿದಾವ. ಅವ್ರೇನ್ ಹೇಳ್ತಾ ಇದ್ದಾರೆ, ಬಿಡಿ ಮತ್ತು 10ರದ ಸ್ಥಾನದ ಅಂಕಿಗಳನ್ನ ಅದಲ್ ಬದಲು ಮಾಡ್ಬೇಕಷ್ಟೇ. ಉದಾಹರಣೆಗೆ 327 ಇದೆ ಅಲ್ಲ, 100ರ ಸ್ಥಾನ ಹಾಗೆ ಇರ್ಬೇಕು. 2 ಮತ್ತು 7ನ ಅದಲ್ ಬದಲು ಮಾಡ್ಬೇಕು. 7 ಈ ಕಡೆ ತಗೋಬೇಕು, 2 ಈ ಕಡೆ ತಗೋಬೇಕು. ಇನ್ ನೋಡ್ರಿ, 318 ಇದೆ, 100ರ ಸ್ಥಾನ ಹಾಗೆ ಇಡಬೇಕು. 8ಅನ್ನ ಈ ಕಡೆ ತಗೋಬೇಕು, 10ರ ಸ್ಥಾನಕ್ಕೆ 1ಅನ್ನ ಬಿಡಿ ಸ್ಥಾನಕ್ಕೆ ತಗೋಬೇಕು. ಇನ್ 354 ಇದೆ, 3 ಹಾಗೆ ಇರತ್ತ, 4 ಈ ಕಡೆ, 5 ಈ ಕಡೆ. 393 ಇದೆ, 100ರ ಸ್ಥಾನ ಹಾಗೆ ಇರತ್ತ, ಈ ಕಡೆ ಬಿಡಿ ಸ್ಥಾನದೊಳಗಿರುವಂತ 3 ಇಲ್ಲಿ ಬರತ್ತ, 10ರ ಸ್ಥಾನದ 9 ಇಲ್ಲಿ ಬರತ್ತೆ. ಈಗಾಗಾರೆ ಇದ್ರೊಳಗೆ ಏನ್ ಕೇಳಿದಾರೆ ಅವರು, ಹೀಗೆ ಮಾಡಿದಾಗ ದೊರೆಯುವ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದಾರೆ. 339, 345, 372, 380 ಅಂದೆ. ಎಕ್ಸಾಕ್ಟ್ಲಿ ಏನಪ್ಪಾ ಅಂದ್ರ 339 ಅತ್ಯಂತ ಸಣ್ಣ ಸಂಖ್ಯೆ ಆಗ್ತದ. ಸರಿನಾ? ಓಕೆ, ಈ ರೀತಿಯಾಗಿ ಸಹಿತ ನಿಮಗೆ ಪ್ರಶ್ನೆಗಳು ಬರ್ತಾವ. ಸೊ ಒಂದಿಷ್ಟು ಮನಿ ಒಳಗೆ ಏನ್ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ಇನ್ನ ಇಲ್ಲೊಂದು ಪ್ರಶ್ನೆ ಅದ ನೋಡ್ರಿ. 3, 5, 7, 1, 2, 3, 4 35,71,234 ಈ ಸಂಖ್ಯೆಗೆ 11,11,111 ಕೂಡಿದಾಗ ದೊರೆಯುವ ಸಂಖ್ಯೆಯಲ್ಲಿರುವ ಒಟ್ಟು ಬೆಸ ಸಂಖ್ಯೆಗಳು. ವಿದ್ಯಾರ್ಥಿಗಳೇ, ನಿಮಗ ಸಮ ಸಂಖ್ಯೆಗಳು ಗೊತ್ತಿದಾವ, ಬೆಸ ಸಂಖ್ಯೆಗಳು ಗೊತ್ತಿದಾವ. ಸಮ ಸಂಖ್ಯೆ ಅಂದ್ರೆ ಗೊತ್ತು, 2, 4, 6, 8, 10, 12 ಹಿಂಗ. ಬೆಸ ಸಂಖ್ಯೆ ಅಂದ್ರೆ ಗೊತ್ತು, 1, 3, 5, 7, 9, 11 ಹಿಂಗ. ಹೌದಲ್ಲ? ಎಸ್. ಈಗ ಇಲ್ಲಿ ಒಂದು ಸಂಖ್ಯೆ ಕೊಟ್ಟಿದಾರ ಅವ್ರು, 3 ಇದೆ, 5, 7, 1, 2, 3, 4. ಇದಕ್ಕೆ ಏನ್ ಮಾಡ್ಬೇಕಂತ, ಎಲ್ಲದಕ್ಕೂ ಒಂದೊಂದು ಅಂಕಿಯನ್ನ ಕೂಡಿಸ್ಬೇಕು. 3, 5, 7, 1, 2, 3, 4. ಈಗ ಎಲ್ಲಾನು ಒಂದೊಂದು ಕೂಡಿಸಿದ್ರು ನೋಡ್ರಿ, 1 1 1 1 1 1 1. ಉತ್ತರ ನೋಡ್ಬಿಡ್ರಿ. ಈಗ 3ಕ್ಕೆ 1 ಕೂಡಿಸಿದ್ರ 4 ಸಮ ಸಂಖ್ಯೆ ಆಯ್ತು, 5ಕ್ಕೆ 1 ಕೂಡಿಸಿದ್ರ 6 ಸಮ ಸಂಖ್ಯೆ ಆಯ್ತು, 7ಕ್ಕೆ 1 ಕೂಡಿಸಿದ್ರ 8 ಸಮ ಸಂಖ್ಯೆ ಆಯ್ತು, 1ಕ್ಕೆ 1 ಕೂಡಿಸಿದ್ರ 2 ಸಮ ಸಂಖ್ಯೆ ಆಯ್ತು, 2ಕ್ಕೆ 1 ಕೂಡಿಸಿದ್ರ 3 1 ಬೆಸ ಸಂಖ್ಯೆ ಸಿಕ್ತು, 3ಕ್ಕೆ 1 ಸೇರಿಸಿದ್ರ 4 ಆಯ್ತು, 4ಕ್ಕೆ 1 ಸೇರಿಸಿದ್ರ 5 ಆಯ್ತು. ಈಗ ಬೆಸ ಸಂಖ್ಯೆ ಅನುಸಾರ ನೋಡಿ, ಇದು ಸಮ ಸಂಖ್ಯೆ ಸಮ ಸಂಖ್ಯೆ ಸಮ ಸಂಖ್ಯೆ ಸಮ ಸಂಖ್ಯೆ. 3 1 ಬೆಸ ಸಂಖ್ಯೆ, 4 ಸಮ ಸಂಖ್ಯೆ, 5 2 ಬೆಸ ಸಂಖ್ಯೆ. ಹಾಗಾದ್ರೆ ನಮಗೆ ಬೆಸ ಸಂಖ್ಯೆಗಳು ಎಷ್ಟು ಸಿಕ್ಕುಪ್ಪ? 2 ಸಿಕ್ಕವು. ನೀವು ಇನ್ನೂ ಫಾಸ್ಟ್ ಆಗಿ ಲೆಕ್ಕ ಮಾಡ್ಬೇಕು ಅಂದ್ರೆ ಇಲ್ಲೇ ನೀವು ಲೆಕ್ಕ ಮಾಡ್ಕೊಂಡ್ಬಿಡ್ಬೋದು. ಏನಂದ್ರೆ ಈಗ 3 5 7 1 ಇವೆಲ್ಲ ಏನಿವು ಬೆಸ ಸಂಖ್ಯೆಗಳ. ಬೆಸ ಸಂಖ್ಯೆಗಳಿಗೆ
ಒಂದನ್ನ ಸಂಖ್ಯೆ ಸೇರಿಸಿದ್ರೆ ಅವು ಸಮಸಂಖ್ಯೆ ಆಗ್ತಾವ, ಸಮಸಂಖ್ಯೆಗಳಿಗೆ ಒಂದನ್ನ ಸೇರಿಸಿದ್ರೆ ಬೆಸ ಸಂಖ್ಯೆ ಆಗ್ತಾವ. ಹಾಗಾದ್ರೆ ಇದ್ರೊಳಗಿರುವಂತಹ ಸಮಸಂಖ್ಯೆಗಳು ಯಾವಪ್ಪ? 2 ಮತ್ತು 4 ಇವೆರಡ ಸಮಸಂಖ್ಯೆ. ಇವೆರಡಕ್ಕೂ ಒಂದು ಸೇರಿತಪ್ಪ ಅಂದ್ರೆ ಅದೇನಾಗತ್ತ? ಬೆಸ ಸಂಖ್ಯೆ ಆಗತ್ತ. ಹೌದಾ? 2 ಇದ್ದದ್ದು 3, 4 ಇದ್ದದ್ದು 5. ಉತ್ತರ ಎಸ್ ಎಷ್ಟು? ಅದು ಎ ಅನ್ನುವಂಥದ್ದು ಉತ್ತರ 2 ಅನ್ನುವಂಥದ್ದು ಸರಿ ಆಗ್ತದ. ಈ ರೀತಿಯಾಗಿ ಕೂಡ ಎಲ್ಲಾನು ಲೆಕ್ಕ ಮಾಡಿ ಬಿಡಿಸನ ಉತ್ತರ ಗುರುತಿಸ್ಬೇಕಂತ ಇರುವುದಿಲ್ಲ. ನೀವೇನ್ ಮಾಡ್ಬೋದು? ನೀವೇ ರೂಢಿ ಮೇಲೆ ಅದನ್ನ ಪ್ರಶ್ನೆ ನೋಡಿದ ತಕ್ಷಣ ಅಲ್ಲಿ ಉತ್ತರ ಗುರುತಿಸುವ ರೀತಿಯೊಳಗೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಇನ್ನು ಇಲ್ಲೊಂದಿದೆ ಬೆಸ ಸಂಖ್ಯೆ ಮೇಲೆ. ಸಂಖ್ಯಾ ಸರಣಿಯ ಮೊದಲ 3 ಬೆಸ ಸಂಖ್ಯೆಗಳ ಗುಣಲಬ್ಧ. ಮೊದಲ 3 ಬೆಸ ಸಂಖ್ಯೆ. ಸಂಖ್ಯಾ ಸರಣಿ ಅಂದ್ರೆ 1ರಿಂದ ಪ್ರಾರಂಭ ಆಗ್ತದೆ, ಹೌದಲ್ಲ? ಹಾಗಾದ್ರ 1 ಇದು ಒಂದು ಬೆಸ ಸಂಖ್ಯೆ ಅಲ್ಲ? ಎಸ್, 2 ಅಲ್ಲ, 3 ಬೆಸ ಸಂಖ್ಯೆ. ಆನಂತರ 4 ಅಲ್ಲ, 5 ಬೆಸ ಸಂಖ್ಯೆ. ಮೊದಲ 3 ಬೆಸ ಸಂಖ್ಯೆಗಳ ಗುಣಲಬ್ಧ ಅಂದ್ರೆ ಗುಣಾಕಾರ ಮಾಡ್ಬೇಕಂತ. 1 ಗುಣ್ಲೆ 3 ಗುಣ್ಲೆ 5. ನಿಮಗ್ ಗೊತ್ತು, 1ನ್ನು 3ರಿಂದ ಗುಣಿಸಿದ್ರ ಉತ್ತರ 3 ಬರ್ತದ. ಆನಂತರ 3ನ್ನ 5ರಿಂದ ಗುಣಿಸಿರ 3 ಮಗ್ಗಿ ನಿಮಗ್ ಬರ್ತಾವ 3 5ಲೇ ಅಥವಾ 5 3ಲೇ ಎಷ್ಟಪ್ಪ? 15 ಉತ್ತರ ಬರ್ತದ. ಆಪ್ಷನ್ ಒಳಗೆ 15 ಅದಾನ. ಎಸ್ ರೈಟ್, ಆಪ್ಷನ್ ಒಳಗೆ 15 ಇದೆ. 15 ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದ. ಎಸ್, ಮುಂದಿನ ನೋಡ್ರಿ 6ನೇ ಪ್ರಶ್ನೆ. ಇಲ್ಲಿ ಸಂಖ್ಯಾ ಸರಣಿ ಬರ್ತಾ ಇದೆ, ನೋಡ್ಕೊಳ್ರಿ. ಈ ಸರಣಿಯ ಮುಂದಿನ ಸಂಖ್ಯೆ 2, 5, 8, 11 ಮುಂದಿನ ಸಂಖ್ಯೆ ಯಾವುದು ಅನ್ನುವಂಥದ್ದು. ಅಂದ್ರೆ ಏನ್ ಡಿಫ್ರೆನ್ಸ್ ಅದ ನೋಡ್ರಿ. ಇವ್ನು ನೋಡಿದ್ರೆ ನಮಗ್ ಗೊತ್ತಾಗ್ತದ. 2ರಿಂದ 5ಕ್ಕೆ ಎಷ್ಟು ಜಂಪ್ ಆಗ್ಯದ? 3 ಸಂಖ್ಯೆ ಜಂಪ್ ಆಗ್ಯದ. 5ರಿಂದ 8ಕ್ಕೆ 3 ಜಂಪ್ ಆಗ್ಯದ. 8ರಿಂದ 11ಕ್ಕೆ 3 ಜಂಪ್ ಆಗ್ಯದ. ಹಂಗಾರೆ 11ರಿಂದ ಇನ್ನು ನೆಕ್ಸ್ಟ್ ಸಂಖ್ಯೆಗೆ ಎಷ್ಟು ಜಂಪ್ ಆಗ್ಬೇಕು? 3 ಜಂಪ್ ಆಗ್ಬೇಕು. ಹಂಗಾರೆ 11ಕ್ಕೆ 3 ಸೇರಿಸಿದ್ರೆ ಎಸ್, 11ಕ್ಕೆ 3ನ್ನ ಸೇರಿಸಿದ್ರ 14. 14 ಇದನ್ನ ಆಪ್ಷನ್ ದಲ್ಲಿ. ಎಸ್ ರೈಟ್, ಸಿ 14 ಆಪ್ಷನ್ ಒಳಗ ಐತಿ. ಈ ರೀತಿಯಾಗಿ ಏನ್ ಮಾಡಿರ್ತಾರಂದ್ರ ನಡುಕ ಎಷ್ಟು ವ್ಯತ್ಯಾಸ ಅದ ಅನ್ನುವಂಥದ್ದನ್ನ ನಾವು ಕಂಡುಕೊಂಡು ಆನಂತರ ನೆಕ್ಸ್ಟ್ ಗುರುತಿಸುವಂತ ಕೆಲಸ ನಾವು ಮಾಡೋದು. ಎಸ್, ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಸಂಖ್ಯಾ ಸರಣಿಯಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆ ಇಲ್ಲಿ ಏನದ ನೋಡ್ರಿ. ಇಲ್ಲಿ 1, 2, 4, 8, 16 ಗ್ಯಾಪ್ ಇಟ್ಟರ 64 ಇದೆ. 1ರಿಂದ 2, 2, 4, 8, 16 ನೋಡ್ರಿ ನಮಗ್ ಗೊತ್ತಾಗತ್ತ. 1 2ಲೇ 2, 2 2ಲೇ 4, 4 2ಲೇ 8, 8 2ಲೇ 16, 16 2ಲೇ 32, 32 2ಲೇ 64. ಹಾಗಾದ್ರೆ ಏನ್ ಬರ್ಬೇಕು? ಆ ಗ್ಯಾಪ್ದೊಳಗ 32 ಬರ್ಬೇಕು. ಸರಿನಾ? ಎಸ್, ಈ ರೀತಿ ಡಿಸ್ಟೆನ್ಸ್ ಅನ್ನ ಎಷ್ಟು ಗುಣಾಕಾರ ಮಾಡ್ಯಾರ, ಎಷ್ಟು ಭಾಗಿಸಿದಾರ, ಎಷ್ಟು ಕಳೆದಿದಾರ, ಎಷ್ಟು ಕೂಡಿಸಿದಾರ ಅನ್ನೋದನ್ನ ನೀವು ನೋಡ್ಕೊಂತ ಹೋದ್ರ ಈ ಸಿರೀಸ್ ಗಳನ್ನ ನೀವು ಕಂಪ್ಲೀಟ್ ಮಾಡಬಹುದು. ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ್ದನ್ನು ಆಯ್ಕೆ ಮಾಡಿ ಅಂದರ ಇದು ಕೂಡ ಅದೇ ಟೈಪ್ ಅದ ನೋಡ್ರಿ. ಏನು ಅಂದ್ರ ಇದು 4 ಇದೆ, 12 ಅದ, 6 ಅದ, 18 ಅದ, 10 ಅದ, 30 ಅದ. ನಿಮಗ್ ಕಾಮನ್ ಆಗಿ ಗೊತ್ತಾಗ್ತಾ ಇರ್ಬೋದು. ಏನಂದ್ರ ಇಲ್ಲಿ 4 1ಲೇ 4 3ಲೇ 12 ಗುಣಾಕಾರ ಐತಿ. 4 3 12 ಹಂಗ ಎಲ್ಲಾನು 3ರಿಂದ ಗುಣಿಸಿದಾರ. 10 3ಲೇ 30, 6 3ಲೇ 18, ಇಲ್ಲಿ 12 3ಲೇ 36 ಬರ್ಬೇಕಾಗಿತ್ತು, ಬಂದಿಲ್ಲ. ಹೀಗಾಗಿ ಗುಂಪಿಗೆ ಸೇರಲಾರದ್ದು ಯಾವುದು ಅಂದ್ರೆ ಇಲ್ಲಿ ಡಿ ಅನ್ನುವಂಥದ್ದು ಗುಂಪಿಗೆ ಸೇರಲಾರದ್ದ ಆಗ್ತದ. ಮುಂದಿನ ಪ್ರಶ್ನೆ ನೋಡ್ರಿ 9ನೇದು. ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ್ದನ್ನು ಆಯ್ಕೆ ಮಾಡಿ. ನೋಡ್ರಿ, ಅಂಕಿ ಸಂಖ್ಯೆಗಳೊಳಗೆ ಮಾತ್ರ ನಮಗ ಜಂಪ್ ಮಾಡಿ ಕೇಳಂಗಿಲ್ಲ, ವ್ಯತ್ಯಾಸ ಮಾಡಿ ಕೇಳಂಗಿಲ್ಲ. ಅಲ್ಫಾಬೆಟ್ ಸಹಿತ ಕೊಡ್ತಾರ, ಅವಾಗ ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು. ನೋಡ್ರಿ, CEG ಇದೆ, CDE ಹೌದಾ, ನಡುಕ್ ಒಂದು ಡಿ ಬಿಟ್ಟಿದ್ದಾರೆ. CDEFG ಹೌದಾ, ಒಂದ್ ಲೆಟರ್ ಬಿಟ್ಟಿದ್ದಾರೆ. ಬಿ ನೋಡ್ಕೊಡ್ರಿ, BCDEF, KLMNO ನಡ್ಕೊಂಡೊಂದು ಬಿಟ್ಟಿದ್ದಾರೆ. ಇಲ್ಲಿ ಡಿ ನೋಡ್ರಿ, DEFGH. ಆ ನಂತರ ಇಲ್ಲಿ 2 ಗ್ಯಾಪ್ ಬಿಟ್ಟಿದ್ದಾರೆ. ಹಂಗಾರೆ ಯಾವ್ದು ಇದ್ರೊಳಗೆ ಗುಂಪಿಗೆ ಸೇರ್ಲಾರದ್ದು? ಆಪ್ಷನ್ ಬಿ DFA. ಯಾಕಂದ್ರೆ ಉಳಿದ ಎಲ್ಲಾ ಕಡೆ ಒಂದೊಂದು ಲೆಟರ್ ಅನ್ನ ಬಿಟ್ರೆ ಇಲ್ಲಿ ಒಂದ್ ಕಡೆ 2 ಲೆಟರ್ ಅನ್ನ ಜಂಪ್ ಮಾಡಿದಾರ. ಹೀಗಾಗಿ ಅದು ಎಷ್ಟು ಲೆಟರ್ ಜಂಪ್ ಆಗ್ಯದ ಅನ್ನುವಂಥದ್ದನ್ನ, ಕಾಮನ್ ಆಗಿ ಏನ್ ಜಂಪ್ ಆಗ್ಯದ ಅನ್ನುವಂಥದ್ದು ನೀವು ಐಡೆಂಟಿಫೈ ಮಾಡಿದ್ರೆ ನಿಮ್ಗೆ ಉತ್ತರ ಸಿಗ್ತದ. ಇನ್ ಡೈರೆಕ್ಷನ್ ಒಂದದ, ಇನ್ನೊಂದ್ ಸರಿಯಾಗಿ ನೋಡ್ಕೊಂಡ್ಬಿಡ್ರಿ.
ಕೊನೆಯ ಪ್ರಶ್ನೆ ಇದು. ರಾಜ್ ಉತ್ತರಕ್ಕೆ 5 ಕಿಲೋಮೀಟರ್ ನಡೆದು, ಉತ್ತರ ಅಂದ್ರೆ ನಾವು ಯಾವಾಗ್ಲೂ ಮೇಲೆ, ಇದು ನಮಗ್ ಗೊತ್ತಿರ್ಬೇಕು. ಉತ್ತರಕ್ಕೆ 5 ಕಿಲೋಮೀಟರ್ ನಡೆದು ಆನಂತರ ಎಡಕ್ಕ ನಾವ್ ಹಿಂಗ್ ನಡ್ಕೊಂತ ಹೊಂಟೇವಿ. ಇಲ್ಲಿ ಎಡಕ್ಕಂದ್ರೆ ಈ ಕಡೆ 6 ಕಿಲೋಮೀಟರ್ ನಡೆದು, ಇದು 5 ಕಿಲೋಮೀಟರ್ 6 ಕಿಲೋಮೀಟರ್. ಮತ್ ಎಡಕ್ ತಿರುಗಿ, ಮತ್ ಎಡಕ್ಕಂದ್ರ ಮತ್ ಈ ಕಡೆನ ತಿರುಗ್ತೀವಿ ನೋಡ್ರಿ. ಆ ದಿಕ್ಕಿನೊಳಗೆ ನಿಮ್ಗೆ ನಿಂದ್ರಿಸ್ಕೊಂಡು ನೋಡ್ರಿ ಎಷ್ಟು ಕಿಲೋಮೀಟರ್, 3 ಕಿಲೋಮೀಟರ್ ಹಿಂಗ್ ನಡಿತಾನ. ಮತ್ ಎಡಕ್ ತಿರುಗುದ, ಮತ್ ಎಡಕ್ಕಂದ್ರ ಮತ್ ಈ ಕಡೆ ತಿರುಗಿ 6 ಕಿಲೋಮೀಟರ್ ಅಂದ್ರೆ ಬಂದಿರುವಂತ ಹಾದಿಯನ್ನ ನಾವು ಸೇರ್ಕೊಂಡ್ವಿ. ಹಾಗಾದ್ರೆ ರಾಜ್ ಹೊರಟ ಸ್ಥಳದಿಂದ ಈಗ ಎಷ್ಟು ದೂರದಲ್ಲಿದ್ದಾನೆ? ಬಹಳ ಈಸಿ ಅದ. ಹಿಂಗ 5 ಕಿಲೋಮೀಟರ್ ಹೋಗಿದಾನ, ಹಿಂಗ 6 ಕಿಲೋಮೀಟರ್ ಹೋಗ್ಯಾನ, 6 ಕಿಲೋಮೀಟರ್ ಹೋಗಿ 3 ಕಿಲೋಮೀಟರ್ ಹೊಳೆ ಬಂದ, 3 ಕಿಲೋಮೀಟರ್ ಹೊಳೆ ಬಂದ 6 ಕಿಲೋಮೀಟರ್ ನಡೆದು ಇದನ್ನ ಸೇರಿದಾರ. ಹಾಗಾದ್ರೆ ಇಲ್ಲಿ ನೋಡ್ರಿ, ಇದೊಂದು ಚೌಕ್, ಇದೊಂದು ಆಯತ ಅಂತ ಅನ್ಕೊಂಡ್ರೆ ಇಲ್ಲಿ 3 ಕಿಲೋಮೀಟರ್ ಬಂದಾರಲ್ಲ, ಹಂಗ ಇಲ್ಲಿ 3 ಕಿಲೋಮೀಟರ್ ನೋಡ್ರಿ. ಇಲ್ಲಿ ಈ ಕಡೆ 3 ಕಿಲೋಮೀಟರ್ ಬಂದಾರ ಅಂದ್ರ ಇಲ್ಲಿ ವಾಪಸ್ ಹಿಂಗ್ 3 ಕಿಲೋಮೀಟರ್ ಬಂದಂಗ. ಹಂಗಾರ 5 ಕಿಲೋಮೀಟರ್ದೊಳಗೆ 3 ಕಿಲೋಮೀಟರ್ ವಾಪಸ್ ರಿಟರ್ನ್ ಬಂದ್ರ ಎಷ್ಟು ಉಳಿತು ಕಿಲೋಮೀಟರ್? 2 ಕಿಲೋಮೀಟರ್ ಉಳಿತು. ಸರಿನಾ? ಉತ್ತರ 2 ಕಿಲೋಮೀಟರ್. ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ರಿ. ಆನಂತರ ಇನ್ನೂ ಹೆಚ್ಚಿನ ಕ್ವಶನ್ಸ್ಗಳು ಬೇಕು, ಪ್ರಾಕ್ಟೀಸ್ ಕ್ವಶನ್ಸ್ಗಳಂದ್ರೆ ನನಗ ನೀವು ಕಮೆಂಟ್ ಅನ್ನ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ. ವಿದ್ಯಾರ್ಥಿಗಳು 2021-22 ಪ್ರಶ್ನೆ ಪತ್ರಿಕೆಯನ್ನ ಸಂಪೂರ್ಣವಾಗಿ ನಿಮ್ ಜೊತೆ ಡಿಸ್ಕಷನ್ ಮಾಡಿದ್ದೇನೆ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ವಿಡಿಯೋನ ಲೈಕ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿಗೆ ಈ ಕ್ಲಾಸ್ ಅನ್ನ ಮುಗಿಸೋಣ. ಮತ್ತೆ ಇನ್ನು ಮುಂದಿನ ಕ್ವಶನ್ ಪೇಪರ್ಗಳನ್ನು ಡಿಸ್ಕಸ್ ಮಾಡ್ಬೇಕಾಗಿತ್ತು ಅಂದ್ರೆ ನನಗೆ ಕಮೆಂಟ್ ಅನ್ನ ಮಾಡ್ರಿ. ನೆಕ್ಸ್ಟ್ ಕ್ವಶನ್ ಪೇಪರ್ ಡಿಸ್ಕಷನ್ ಕೂಡ ಸ್ಟಾರ್ಟ್ ಮಾಡ್ತೇನೆ. ಥ್ಯಾಂಕ್ ಯು.